ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಳ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿ ವಿರುದ್ಧ ಹೋರಾಟ ಇದು. ಸಾಕಪ್ಪ ಸಾಕು ಸ್ಲೋಗನ್ ಇದು ಜನರ ಆಕ್ರೋಶದ ಮಾತು. ಕಾಂಗ್ರೆಸ್ 138 ಕ್ಷೇತ್ರದಲ್ಲಿ ಗೆದ್ರೂ ಕೂಡ ಅಭಿವೃದ್ಧಿ ಮಾತ್ರ ಝೀರೋ, ಶೂನ್ಯ. ಗ್ಯಾರಂಟಿ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇದೀಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲೇ ದಳ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಬಗ್ಗೆ ಆಡಿರುವ ಆಕ್ರೋಶದ ಮಾತುಗಳು ಏನ್ ಹೇಳಿದ್ರು ಹಾಗಾದ್ರೆ ಈ ಹೋರಾಟದ ಬಗ್ಗೆ? ನನ್ನ ಕಲೀಗ್ ದುರ್ಗೇಶ್ ಜೊತೆಗೆ ಡೀಟೇಲ್ಡ್ ಆಗಿ ಮಾತಾಡಿದ್ದಾರೆ, ಕೇಳೋಣ. ಸರ್ಕಾರದ ವಿರುದ್ಧ ಜೆಡಿಎಸ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸಾಕು ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಈ ಒಂದು ಹೋರಾಟದ ಸಿದ್ಧತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಬಂದಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಹೋರಾಟವನ್ನು ಕೈಗೊಂಡಿದ್ದೀರಿ, ಹೇಗಿರುತ್ತೆ, ಏನೆಲ್ಲ ರೂಪರೇಷಣೆ ಮಾಡ್ಕೊಂಡಿದ್ದೀರಿ? ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಇವತ್ತೇನು ಅಭಿಯಾನ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಒಂದು ಅಭಿಯಾನದ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು, ಎಲ್ಲ ನಮ್ಮ ಹಾಲಿ ಹಾಗೂ ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಅನೇಕ ಜನ ಸಾರ್ವಜನಿಕರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಏಕೆಂದರೆ ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥದ್ದು ನಾನು ನಿನ್ನೆಯ ದಿನ ಕೂಡ ತಮಗೆ ಹೇಳಿದ್ದೇನೆ. ಇದು ಜನತಾದಳ ಪಕ್ಷದ ಸ್ಲೋಗನ್ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಹೃದಯದ ಮನೆ ಮನೆ ಮಾತಾಗಿದೆ, ಭಾವನೆ ಆಗಿದೆ. ಆ ಭಾವನೆಗೆ ನಾವು ಸ್ಪಂದಿಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜನತಾದಳ ಪಕ್ಷ ಮೊದಲನೇ ದಿನಕ್ಕೆ ಇವತ್ತೇನು ಈ ಒಂದು ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿರಂತರವಾಗಿ ಜಾರಿಯಲ್ಲಿ ಇಟ್ಟಿರ್ತೇವೆ. ಸರ್, ಇವತ್ತು ಹೋರಾಟ ಮಾಡಿದಂಥ ಕೆಲವೊಂದಿಷ್ಟು ಪೋಸ್ಟರ್ ಅಂಟಿಸೋರ ಮೇಲೆ FIR ಆಗಿದೆ. ಇದು ದ್ವೇಷ ರಾಜಕಾರಣ ಅಂತೀರಾ? ಕಳೆದ 2 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷ ದ್ವೇಷದ ಬೀಜವನ್ನು ಬಿತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ. ಹಲವಾರು ಸಂದರ್ಭಗಳು, ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಇವತ್ತು ಯಾವ ರೀತಿ ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ, ಯಾವ ರೀತಿ ಇಂಡಿಪೆಂಡೆಂಟ್ ಬಾಡೀಸ್ ಆಗಿರ್ತಕ್ಕಂಥ SIT ಲೋಕಾಯುಕ್ತನ ಅವರು ತೆಕ್ಕೆಗೆ ತಗೊಂಡು ಅವ್ರಿಗೆ ಬೇಕಾದಂಥ ರೀತಿ ಇವತ್ತು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ನಾವು ನೋಡಿದ್ದೇವೆ. ಇದು ಬಹುಶಃ ಭಾಳ ದಿನ ನಡೀಲಿಕ್ಕಿಲ್ಲ. ಇದು ಪ್ರಜಾಪ್ರಭುತ್ವ. ಜನ ಅವಕಾಶ ಕೊಟ್ಟಾಗ, ಅದರಲ್ಲೂ 138 ಸ್ಥಾನ ಗೆಲ್ಲಿಸಿದಾಗ ಯಾವ ರೀತಿ ನಾವು ಜನಗಳ ಪರವಾಗಿ ಅಭಿವೃದ್ಧಿಗೆ ನಾವು ಮುಂಚೂಣಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಮರೆತು ಅಭಿವೃದ್ಧಿ ಒಂದು ಕಡೆ ಶೂನ್ಯ ಆಗಿದೆ. ಭ್ರಷ್ಟಾಚಾರ ನಂಬರ್ 1 ಸ್ಥಾನಕ್ಕೆ ಎತ್ಕೊಂಡೋಗಿ ಬಸವರಾಜ ರಾಯರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಅವರೇ ಹೋಗಿ ತಲುಪಿಸಿದ್ದಾರೆ. ಇನ್ನೊಂದು ಕಡೆ 33,000 ಕೋಟಿ ಇವತ್ತು ಏನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಸಿಕ್ಕಬೇಕಾಗಿರ್ತಕ್ಕಂಥ ಹಣ ಇಲ್ಲಿವರೆಗೂ ಪಾವತಿ ಆಗಿಲ್ಲ. ಜೊತೆಯಲ್ಲಿ ಸಚಿವರುಗಳ ಮಕ್ಕಳುಗಳು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇನ್ನು ನೀವು ಸದನದ ಒಳಗಡೆ ಮನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತೀರಿ. ಅಲ್ಲೆಲ್ಲೋ ಕೇಂದ್ರಕ್ಕೆ ಇಲ್ಲಿ ಹನಿ ಅಲ್ಲಿ ಮನಿ, ಜನಗಳಿಗೆ ತೆರಿಗೆ, ಇನ್ನು ಕಮಿಷನ್ ಟ್ರ್ಯಾಪ್. ಇಲ್ಲಿ ಸಂಪೂರ್ಣವಾಗಿ ನಮ್ಮ ಜನಗಳನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರ ಬಿಟ್ಟೆ ಇನ್ನು 2 ವರ್ಷದಲ್ಲಿ ಇವ್ರ ಸಾಧನೆ ಅಂತಕ್ಕಂಥ ಶೂನ್ಯ. ಸರ್, JP ನಗರಕ್ಕೆ ಒಂದು ಲಾರಿಗಳನ್ನು ಕಳಿಸುವಂಥ ಅಭಿಯಾನ KPC ಹಮ್ಮಿಕೊಂಡಿದೆ. ಇದು ಕುಮಾರಸ್ವಾಮಿ ಅವರು ದಾಖಲೆಗಳು ಕೊಟ್ಟು ಹೇಳಿ ವಿಚಾರ. ಈಗ ಇದನ್ನು JP ನಗರಕ್ಕೆ ಕಳಿಸೋದು, JP ಭವನಕ್ಕೆ ಕಳಿಸೋದು, ಈ ಲಾರಿಗಳಿಗೆ ಇವತ್ತೇನು ಪಾಪ ಬಾಡಿಗೆ ಕೊಟ್ಟಿದ್ದಾರೆ, ಬಾಡಿಗೆ ವೇಸ್ಟ್ ಆಗೋದು ಬೇಡ. ಲಾರಿಗಳದು ಒಂದು ಕೆಲಸ ಮಾಡಲಿ, ಬೆಂಗಳೂರಿನಲ್ಲಿ ಕಸದ ರಾಶಿ ಎಲ್ಲೋ ಹೋದ್ರೂ ಪಕ್ಕದ ಬೀದಿ, ಆ ಬೀದಿ, ಈ ಬೀದಿ ಎಲ್ಲಿ ನೋಡಿದ್ರೂ ಕಸದ ರಾಶಿ ಇದೆ. ಆ ಬಾಡಿಗೆ ವೇಸ್ಟ್ ಆಗೋದು ಬೇಡ. ಪಾಪ ಅದೇ ಲಾರಿನ ಕಳಿಸಿ ಆ ಕಸದ ರಾಶಿ ಕಲೆಕ್ಟ್ ಮಾಡ್ಕೊಂಡು KPCC ಕಚೇರಿಲಿ ಹೋಗಿ ಡಂಪ್ ಮಾಡೋಕ್ಕೆ ಹೇಳಿ. ನಾವೇ JP ಭವನದಲ್ಲಿ ಅತಿ ಶೀಘ್ರದಲ್ಲೇ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಎಲ್ಲ ನಾವೇ ನೀಟಾಗಿ KPCC ಆಫೀಸ್ಗೊಂದು ಕಾಪಿ, ಮುಖ್ಯಮಂತ್ರಿ ಕಚೇರಿಗೆ ಒಂದು ಕಾಪಿ, ಉಪಮುಖ್ಯಮಂತ್ರಿಗಳ ಮನೆಗೆ ಒಂದು ಕಾಪಿ ಕಳಿಸ್ಕೊಡ್ತೀವಿ. ತಲೆ ಕೆಡಿಸ್ಕೊಡ್ತೀವಿ. ಹೋರಾಟ ಮಾಡೋರನ್ನ ಹತ್ತಿಕೋದು ಒಂದು ತಂತ್ರಣ ಪರವಾಗಿಲ್ಲ. ಇದು ಎದುರಿಸ್ತಕ್ಕಂಥ ಸಾಮರ್ಥ್ಯ ಪಕ್ಷದ ಕಾರ್ಯಕರ್ತರಿಗಿದೆ, ನಾವು ಎದುರಿಸ್ತೇವೆ. ಸರ್, ಈ ಹೋರಾಟ ಮುಂದೆ ಹೇಗಿರುತ್ತೆ? ರಾಜ್ಯಾದ್ಯಂತ ಮಾಡ್ತೀರಾ? ಈಗ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಸೃಷ್ಟಿ ಮಾಡಿದ್ದಾರೆ ಈ ಸರ್ಕಾರ.
ರಾಜ್ಯದ ಜನತೆಯ ಸಂಕಷ್ಟ ದಿನಗಳಲ್ಲಿ ನಾವು ಅವ್ರ ಜೊತೆಲಿ ಇದ್ದೇವೆ ಅಂತಕ್ಕಂಥ ವಿಶ್ವಾಸ ಮೂಡಿಸಬೇಕಾಗಿದೆ. ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನೆರವೇರಿಸ್ತೇವೆ. ಥ್ಯಾಂಕ್ ಯು ಬಾಸ್. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಓಕೆ, ಒಂದು ಕಡೆ ಬಿಜೆಪಿ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರೆ ಜೆಡಿಎಸ್ ಸುಮ್ಮನೆ ಕೂರಕ್ಕಾಗಲ್ಲ, ಯಾಕಂದ್ರೆ ಅವರು ಒಟ್ಟಿಗೆ ಹೋಗ್ತಾ ಇಲ್ವಲ್ಲ. ಹಾಗಾಗಿ ತಮ್ಮ ಶಕ್ತಿ ಪ್ರದರ್ಶನ ಏನು, ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಏನು ಅಂತ ನಿಖಿಲ್ ನೇತೃತ್ವದಲ್ಲಿ ಪಕ್ಷ ಮುನ್ನಡೆದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ತಂದೆ ಸದ್ಯ ಸೆಂಟ್ರಲ್ನಲ್ಲಿದ್ದಾರೆ, ಅವ್ರ ಈ ಕಡೆ ಭಾಗವಹಿಸೋಕ್ಕಾಗಲ್ಲ, ಅಷ್ಟು ಗಮನ ಕೊಡೋಕ್ಕಾಗಲ್ಲ. ಹೀಗಿರುವಾಗ ಪಕ್ಷ ಯಾರು ತಗೊಂಡೋಗ್ಬೇಕು, ಮಗನೇ ಅಲ್ವಾ. ಹಾಗಾಗಿ ಪಕ್ಷವನ್ನು ಈ ರೀತಿಯಲ್ಲಿ ಹೋರಾಟದ ಮುಖಾಂತರ ಮತ್ತೆ ತಳದಿಂದ ಒಂದು ಸಂಘಟನೆ ಮಾಡೋಣ ಅನ್ನುವ ಪ್ರಯತ್ನದಲ್ಲಿ ನಿಖಿಲ್ ಅವರು ಇದ್ದಂಗಿದೆ. ಯಾಕೋ ಅವ್ರಿಗೆ ಎಲೆಕ್ಷನ್ ಮಾತ್ರ ಕೈ ಹಿಡಿತಿರ್ಲಿಲ್ಲ, ತಾತ ಅಪ್ಪ ಎಷ್ಟೇ ಸಪೋರ್ಟ್ ಮಾಡಿದರು. ಬಟ್ ಇದೀಗ JDS ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ, ಆ ರೇಸ್ನಲ್ಲಿ ಇವ್ರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಿತ್ತು. ಇದರ ನಡುವೆ ಇವರ ಈ ಒಂದು ಫೋರ್ಸ್ ನೋಡಿದ್ರೆ ಎಸ್, ಪಕ್ಷ ಸಂಘಟನೆ ಮಾಡುವಲ್ಲಿ ನಿಖಿಲ್ ಬಹಳ ಶ್ರಮವನ್ನು ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸರ್ಕಾರದ ವಿರುದ್ಧ ಒಂದು ಆಕ್ರೋಶದ ನುಡಿಗಳನ್ನು ಆಡೋದ್ರ ಮುಖಾಂತರ ಒಂದು ವಾರ್ ಕೂಡ ಶುರು ಮಾಡಿದ್ದಾರೆ. ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತ ಸ್ಕ್ಯಾನರ್ಗಳನ್ನು ಹಾಕ್ತಾ ಇದ್ದಾರೆ. ನೀವು ಸಾಧ್ಯ ಆದರೆ ನಿಮ್ಮ ಮನೆಗಳ ಸುತ್ತಮುತ್ತ ಸ್ಕ್ಯಾನರ್ ಎಲ್ಲರೂ ಕಂಡು ಬಂದರೆ ಹೋಗಿ ಸ್ಕ್ಯಾನ್ ಮಾಡಿ, ಫೋನಲ್ಲಿ ತೋರಿಸುತ್ತೆ ಕಾಂಗ್ರೆಸ್ ಏನೇನು ಮಾಡಿದೆ, ಏನೇನು ಭ್ರಷ್ಟಾಚಾರ ಮಾಡಿದೆ, ಏನು ದಿವಾಳಿ ಮಾಡಿದೆ ಅನ್ನೋ ರೀತಿಯಲ್ಲಿ ಅವರದ್ದೇ ಆದಂತಹ ಆರೋಪ. ಅದು ಕಾಂಗ್ರೆಸ್ ಮಾಡಿದೆ ಅಂತಲ್ಲ, ಅವರ ಆರೋಪಗಳನ್ನು ಆ ಸ್ಕ್ಯಾನಿಂಗಲ್ಲಿ ಅಳವಡಿಸಿದ್ದಾರೆ. ಈ ರೀತಿಯಾಗಿ ಹೋರಾಟವನ್ನು ವಿನೂತನವಾಗಿ ಜನರಿಗೆ ರೀಚ್ ಮಾಡೋಣ ಅನ್ನುವ ಪ್ರಯತ್ನ JDS ಕಡೆಯಿಂದ, ಎಸ್ಪೆಷಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಆಗಿದೆ. ಏನಾದರೂ ಮಾಡಿ ಅವ್ರು ಎದೊಳ್ಳೇಬೇಕೀಗ ಫಿನಿಕ್ಸ್ ರೀತಿಯಲ್ಲಿ. ಅದು ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಲಿಲ್ಲ ಅಂದರೆ ಪಕ್ಷ ಸಂಘಟನೆ ಹೆಸರಲ್ಲಾದರೂ ಅವ್ರು ಎದೊಳ್ಳೇಬೇಕು. ಆ ಸಾಹಸದಲ್ಲಿ ಸದ್ಯ ನಿಖಿಲ್ ಇದ್ದಂಗೆ ಕಾಣಿಸ್ತಾ ಇದೆ. ಇದಾದರೂ ಅವ್ರ ಕೈ ಹಿಡಿಯುತ್ತಾ ಕಾದು ನೋಡಬೇಕು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಳ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ದೋಸ್ತಿಗೆ ಎಳ್ಳು ನೀರು ಬಿಟ್ಬಿಟ್ರಾ ಗೊತ್ತಿಲ್ಲ, ಕೇವಲ ಈ ಶೀಲ್ಡ್ ಎಲೆಕ್ಷನಿಗೆ ಮಾತ್ರ ಇತ್ತಾ ಅದು ಕೂಡ ಗೊತ್ತಿಲ್ಲ.